ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಈ ಒಂದು ದಿನ ನಾನ್ ವೆಜ್ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್. ಹೇಗೆ ಅಂದರೆ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನಾನು ಹಂತವಾಗಿ ಹೇಳ್ಕೊಳ್ತಾ ಹೋಗ್ತೀನಿ ಸ್ನೇಹಿತರೆ. ಹೇಳೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಮತ್ತು ಶುಂಠಿ ಎಲ್ಲ ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೋಬೇಕು ಲೈಟಾಗಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಚಕ್ಕ ಲವಂಗ ಅನ್ನೋದು ಸ್ವಲ್ಪ ಸೇರಿಸ್ಬೇಕಾಗುತ್ತೆ. ಸ್ವಲ್ಪ ಲವಂಗ, ಸ್ವಲ್ಪ ಏಲಕ್ಕಿ ರುಚಿಗೆ. ನೋಡ್ತಾ ಇದ್ರಲ್ಲ, ಅದೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿವಿ ನಾವು. ಜೊಯ್ ಅಂತ ಸೌಂಡ್ ಬಂದಿದೆ ಸ್ನೇಹಿತರೆ. ಬಾಣಲಿ ಇಟ್ಟಿದ್ದೀವಿ. ಬಾಣಲಿಗೆ ಇವಾಗ ಲೈಟಾಗಿ ಕಾದ ಮೇಲೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಇದು ಚಿಕನ್ ಫ್ರೈ ಮಾಡೋದ್ರ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು. ಎಣ್ಣೆ ಹಾಕಾಯಿತು ಸ್ನೇಹಿತರೆ. ಸ್ವಲ್ಪ ಲೈಟಾಗಿ ಎಣ್ಣೆ ಕಾದ ಮೇಲೆ ಸ್ವಲ್ಪ ಈರುಳ್ಳಿ ಹಾಕಬೇಕು. ಇದಕ್ಕೆಲ್ಲ ಸಾಸಿವೆ ಎಲ್ಲ ಹಾಕ್ಬಾರ್ದು, ಸಾಸಿವೆ ಲೆಸ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಈರುಳ್ಳಿ ಆಗ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಈರುಳ್ಳಿ ಯಾವ ಥರ ಚುರ್ರಂತ ರೋಸ್ಟ್ ಆಗ್ತಾ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಚುರುಕಾಗಿ ನೀವು ಇರಿ. ಜೀವನದಲ್ಲಿ ಏನೂ ಇಲ್ಲ ಸ್ನೇಹಿತರೆ, ತಿನ್ನಬೇಕು, ನೆಮ್ಮದಿಯಾಗಿರಬೇಕು, ಆರಾಮಾಗಿರಬೇಕು. ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ನೋಡ್ತಾ ಇರೋದು ಈ ಥರ. ವಾವ್, ಸೂಪರಾಗಿದೆ. ಓಕೆ ನೋಡಿ, ಹಾಗೆ ಇದೊಂಥರ ವೆರೈಟಿ ಟೇಸ್ಟ್, ವೆರೈಟಿಯಾಗಿ ಉಪ್ಪು ಇದಕ್ಕೆ ಹಾಕೊಂಬಿಡ್ಬೇಕು. ಇವಾಗ ಆ ಈರುಳ್ಳಿಗೇನೆ ಹಾಕ್ಕೊಂಡು ಮಾಮೂಲಿ ಚಿಕನ್ ಫ್ರೈ ಅನ್ನೋದು ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ರೋಸ್ಟ್ ಕೂಡ ಚೆನ್ನಾಗಿ ಆಗುತ್ತೆ. ಇವಾಗ ಸಾಲ್ಟ್ ಹಾಕಿದ್ಮೇಲೆ ಅದರದ್ದೇ ಆದಂಥ ಒಂದು ರುಚಿ, ಅದರದ್ದೇ ಆದ ಒಂದು ಬಣ್ಣ ಬರುತ್ತೆ. ಇವಾಗ ನೋಡಿ ಸ್ನೇಹಿತರೆ, ಅದಕ್ಕೆ ಇವಾಗ ಆ್ಯಡ್ ಮಾಡ್ತಾ ಇರುವಂಥಕ್ಕದ್ದು ಮಸಾಲೆ ರುಬ್ಕೊಂಡಿದ್ದೀವಲ್ಲ ನಾವು, ಅದನ್ನು ಆ್ಯಡ್ ಮಾಡ್ತಾಯಿದ್ವಿ. ನೋಡ್ತಾ ಇದ್ದೀರಲ್ಲ. ಓಕೆ, ಇವರು ಕುಕ್ಕಿಂಗ್ ಮೇಡಮ್ ಅಂತ ಇವ್ರ ಹೆಸರು. ಇದು ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಹಾಕಿದ್ವಿ ನಾವು. ಅದಕ್ಕೇ ಭಾಳ ಒಳ್ಳೆ ಟೇಸ್ಟ್ ಬರ್ತದೆ ನೋಡಿ. ಈಗ ಮಿಕ್ಸ್ ಮಾಡ್ತಾರೆ. ಇದೊಂಥರ ಟೇಸ್ಟ್ ಇದ್ದರೆ ನೀವೆಲ್ಲೂ ನೋಡಿರಲ್ಲ, ಎಲ್ಲೂ ತಿಂದಿರಲ್ಲ. ಆ ಥರ ನಿಮ್ಗೆ ಇದನ್ನು ತೋರಿಸ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಕನ್ನಡದವರು, ತಮಿಳ್ನವರು, ತೆಲುಗಿನವರು ತಿನ್ನುವಂಥ ಪದಾರ್ಥ. ತುಂಬ ಚೆನ್ನಾಗಿರುತ್ತೆ, ವೆರೈಟಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ಲೈಟಾಗಿ ಅರಿಶಿನ ಅನ್ನೋದು ಹಾಕ್ಕೊಬೇಕಾಗುತ್ತೆ ನಾವು. ಅರಿಶಿನ ಹಾಕಿದ್ದಾರೆ. ಒಳ್ಳೆ ಗಮ್ಮಂತ ಇದೆ. ಇಲ್ಲಿಗೆ ಸೂಪರಾಗಿದೆ. ಅದಕ್ಕೆ ಇವಾಗ ನೀಟಾಗಿ ತೊಳೆದಿರುವಂಥ ಚಿಕನ್ ಹಾಕ್ತಾಯಿದ್ದೀವಿ ನಾವು. ನೋಡಿದ್ರಲ್ಲ, ಚಿಕನ್ ಆ್ಯಡ್ ಮಾಡಿದ್ವಿ ನಾವು. ಅದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತೀವಿ ನೋಡಿ. ಇವಾಗ ಆ ಮಸಾಲೆ ಎಲ್ಲ ಆ ಚಿಕನ್ಗೆ ಹಿಡಿಬೇಕು. ಆವಾಗಲೇ ಅದಕ್ಕೆ ಒಳ್ಳೆ ಟೇಸ್ಟು, ಒಂದು ರೂಪ, ಒಂದು ಇದು ಬರುವಂಥದ್ದು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿಸ್ತಾ ಇದ್ದರೆ. ಇದು ನಾನ್ ವೆಜ್ ಚಿಕನ್ ಫ್ರೈ, ವೆರೈಟಿಯಾಗಿ ಮಾಡ್ತಾ ಇರುವಂಥದ್ದು ಚಿಕನ್ ಫ್ರೈ. ಇದು ಎಲ್ಲರೂ ಕಾಮನಾಗಿ ಮಾಡ್ತಾರೆ, ಆದರೆ ಇದೇ ಒಂಥರ ವಿಚಿತ್ರವಾದ ಟೇಸ್ಟ್ ಇದೆ ನಿಮಗೆ. ವಾವ್, ಗಮ್ಮಂತ ಇದೆ ಇಲ್ಲಿಗೆ. ಅದ್ರ ಜೊತೆಗೆ ಸ್ವಲ್ಪ ಬಟಾಣಿ ಹಾಕ್ಕೊಳ್ಬೇಕು ನಾವು. ಬಟಾಣಿ ಹಾಕ್ಕೊಂಡ್ರೆ ಥರ ಗ್ರೇವಿ ಟೈಪಲ್ಲಿ ಬರುತ್ತೆ. ಬಟಾಣಿ ನೋಡಿದ್ರಲ್ಲ, ಹಾಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡ್ತಾ ಇದ್ರಲ್ಲ, ದಿಸ್ ಇಸ್ ಚಿಕನ್ ಫ್ರೈ. ಸ್ವಲ್ಪ ಲೈಟಾಗಿ ಟೊಮೊಟೊನ, ಒಂದೇ ಒಂದು ಟೊಮೊಟೊನ ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕು ನೀಟಾಗಿ. ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಸ್ನೇಹಿತರೆ, ಅದು ನೀಟಾಗಿ ದಬಾಕ್ ಕೊಡಬೇಕು. ಇವಾಗ ಲಬಕ್ಕಂತ ಹಾಕ್ಬೇಕು ನೋಡಿ. ನೋಡಿ, ವಾವ್, ನೋಡಿದ್ರಲ್ಲ ಸ್ನೇಹಿತರೆ, ಟೊಮೊಟೊ ಯಾವ ಥರ ಬಂದಿದೆ ಅಂತ. ಹಾಕಿದ್ಮೇಲೆ ಇದು ಅನ್ನ, ಚಪಾತಿ, ದೋಸೆ ಕೂಡ ಆಗಿಬರುತ್ತೆ. ತುಂಬ ಚೆನ್ನಾಗಿದೆ ಟೇಸ್ಟ್. ತಿಂದಮೇಲೆ ನಾವು ಹೇಳ್ತೀವಿ, ನೀವು ಹೇಳಿ, ನೀವೊಂದ್ಸಲ ಮಾಡಿಕೊಳ್ಳಿ ಸರ್.
ನೋಡಿ ಸ್ನೇಹಿತರೆ, ಕುದೀತಾ ಇದೆ. ನೋಡಿ, ಧನಿಯಾ ಪುಡಿ ಸ್ವಲ್ಪ ಆ್ಯಡ್ ಮಾಡ್ಕೊಬೇಕಾಗುತ್ತೆ ನಾವು. ಧನಿಯಾ ಪುಡಿ ನೋಡ್ತಾ ಇದ್ರೆ ಇದು ಡಿಮಾರ್ಟಲ್ಲಿ ಸಿಗುತ್ತೆ. ಡಿಮಾರ್ಟ್ ಅಚ್ಚುಮೆಚ್ಚಿನ ಮಾರ್ಟಲ್ಲಿ ನಾವು ನಂಬರ್ 1 ಸ್ಥಾನ ಉಳಿಯುವಂತಕ್ಕದ್ದು ಡಿಮಾರ್ಟ್. ಇದು ಚಿಲ್ಲಿ ಪೌಡರ್, ಲೈಟಾಗಿ ಚಿಲ್ಲಿ ಪೌಡರ್ ಹಾಕ್ಕೊಬೇಕು. ಜಾಸ್ತಿ ಖಾರ ಏನಕ್ಕೆ ನಾವು ಮೆಣಸಿಗೆ ಬೇರೆ ರುಬ್ಕೊಂಡಿದ್ದೀವಲ್ಲ, ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು, ಎಲ್ಲೆಲ್ಲೂ ಉರಿ ಬಂದ್ಬಿಡ್ತದೆ ಆಮೇಲೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸ್ನೇಹಿತರೆ. ಇವಾಗ ಇರೋ ಬಿಸಿಲಿಗೆ ಖಾರ ಜಾಸ್ತಿ ತಿನ್ನಬೇಡಿ ಯಾವುದೇ ಕಾರಣಕ್ಕೂ, ಓಕೆನಾ? ನೀಟಾಗಿ ನಿಧಾನಕ್ಕೆ ಮಾಡಿ, ಓಕೆನಾ? ಆರಾಮಾಗಿ. ಅದ್ರ ಜೊತೆಗೆ ಸ್ವಲ್ಪ ವಾಟರ್ನ ಬೆರೆಸ್ಕೊಳ್ಳಿ. ಸ್ವಲ್ಪ ನೋಡ್ತಾ ಇದ್ರಲ್ಲ, ಥರ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ. ಚಪಾತಿಗೆ ತಿನ್ಬೋದು, ದೋಸೆಗೆ ತಿನ್ಬೋದು, ಅನ್ನಕ್ಕೆ ತಿನ್ಬೋದು, ಮುದ್ದೆಗೆ ತಿನ್ನಲ್ಲ ಅದ್ರ ಮುದ್ದೆ ಕೂಡ ತಿನ್ಬಹುದು. ಹಳ್ಳಿ ಕಡೆ ತಿಂತಾರಲ್ಲ, ನಮ್ಮ ನಾಟಿ ಸ್ಟೈಲ್ ಇದು. ನಾಟಿ ಸ್ಟೈಲ್ ಚಿಕನ್ ಫ್ರೈ ಅಂತೀವಿ ಇದಕ್ಕೆ. ಕುದಿಯದಾ ಇದೆ ನೋಡಿ. ಒಂದು 7 ನಿಮಿಷ ಇದನ್ನು ಬಿಟ್ಬಿಟ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ, ಸೂಪರಾಗಿ ಬರ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಕ್ವಿಕ್ಕಾಗಿ ಶೇರ್ ಮಾಡಿ. ಬೆಲ್ ಐಕಾನ್ ಅಂತೂ ಒತ್ತೆ 100% ಇರಬೇಡಿ ಸ್ನೇಹಿತರೆ, ಬೆಲ್ ಐಕಾನ್ ಒತ್ತಲೇಬೇಕು. ನೋಡ್ತಾ ಇದ್ರೆ ಚೆನ್ನಾಗಿ ಬೇಯ್ತಾ ಇದೆ. ಈಗ ನೀಟಾಗಿ 5 ಮಿನಿಟ್ಸ್ ಆಯಿತು, ಇನ್ನೊಂದು 2 ಮಿನಿಟ್ಸ್ ಸ್ನೇಹಿತರೆ, ಬೇಜಾರು ಮಾಡ್ಕೋಬೇಡಿ, ಓಕೆನಾ? ನೋಡ್ತಾ ಇದ್ದೀರಲ್ಲ, ಓಕೆ ಸ್ನೇಹಿತರೆ, ಆಲ್ರೆಡಿ ಬೆಂದಿದೆ. ಈಗ ಲಾಸ್ಟ್ ಟಚ್ ಮಾಡೋಣ, ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಮಾಡೋಣ. ಆಗೋಗಿದೆ. ಈಗ ಲೈಟಾಗಿ ಕೊತ್ತಂಬರಿ ಹಾಕ್ಬೇಕು, ಕೊತ್ತಂಬರಿ ಸೇರಿಸ್ಬೇಕು. ಯಾವ ಥರ ಬಣ್ಣ ಬಂದಿದೆ ನೋಡಿದ್ರೆ. ಇದು ಮೆಂತ್ಯ ಸೊಪ್ಪು ಲಾಟಿಗೆ ಸ್ವಲ್ಪ ಉದುರಿಸ್ಬೇಕು ಲಾಸ್ಟಿಗೆ. ಎಲ್ಲರೂ ಫಸ್ಟ್ ಹಾಕ್ಕೊತಾರೆ. ಇದು ಒಂಥರ ವೆರೈಟಿ ಟೇಸ್ಟ್ ಅಲ್ವಾ. ಫಸ್ಟು ಹಾಕ್ಕೋಬೋದು, ಲಾಸ್ಟ್ಗೂ ಹಾಕ್ಕೋಬಹುದು. ಆಲ್ರೆಡಿ ಆಗಿದೆ, ಇದು ರೆಡಿ ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿದ್ರಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಲಾಸ್ಟ್ಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಕೊತ್ತಂಬರಿ ಲೆಮನ್ ಹಿಂಡ್ಕೊಂಡು ನಿಂಬೆ ರಸ, ಮರಾಠಿಗರು ಪಂಜಾಬಿಗರು ತಿನ್ನೋ ಫುಡ್ ಇದು. ತುಂಬ ವೆರೈಟಿಯಾಗಿ ಬರುತ್ತೆ ಟೇಸ್ಟ್ ಇದು. ಅತಿ ಅಮೋಘ ರುಚಿ, ಅಮೋಘ 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 ವಂಡರ್ಫುಲ್ ಟೇಸ್ಟ್. ಫೈನಲ್ ಆಗೋಗಿದೆ. ಅನ್ನಕ್ಕೋ ಮುದ್ದೆಗೋ ಚಪಾತಿಗೋ ಆಗಿಬರುತ್ತೆ. ಇವಾಗ ನಾವು ಇದನ್ನು ಏನು ಮಾಡ್ತೀವಿ ಅಂದರೆ, ನಮ್ಮ ರಘುನಂದನ್ಗೆ ಟೇಸ್ಟ್ ಕೊಡ್ತೀವಿ. ಕೊಟ್ಟಾದಮೇಲೆ ಎರಡನೇದೇನು ಅಂದರೆ, ಅನ್ನ ರೆಡಿ ಆಗ್ತಾಯಿದೆ. ಲೈಟಾಗಿ ಮುದ್ದೆ ಮಾಡ್ಕೊತಾ ಇದ್ದೀವಿ. ಮುದ್ದೆ ಮಾಡಿಕೊಂಡು ತಿಂತೀವಿ ಸ್ನೇಹಿತರೆ. ನೀವು ಇದೇ ಥರ ಮಾಡ್ಕೊಳ್ತೀವಿ. ಓಕೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್, ನಮಸ್ಕಾರ.